ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಇವತ್ತು ಕೂಡ ಸದನದಲ್ಲಿ ವಕ್ಫ್ ಮತ್ತು ಮುನಿರತ್ನ ಪ್ರಕರಣ ಸದ್ದು ಮಾಡೋ ಸಾಧ್ಯತೆಗಳಿದೆ. ವಕ್ಫ್ ವಿಚಾರ ಬಹಳ ದೊಡ್ಡ ಕೋಲಾಹಲವನ್ನು ಕಳೆದ 2-3 ದಿನಗಳಿಂದ ನಡೀತಾ ಇದೆ. ವಕ್ಫ್ ವಿಚಾರ ಆರಂಭದ ಸದನದ ಮೊದಲನೇ ದಿನದಿಂದಲೇ ಪ್ರತಿಧ್ವನಿಸಿರುವಂಥ ವಿಚಾರ ಇವತ್ತು ಮತ್ತೆ, ಯಾಕಂದರೆ ಇವತ್ತು ವಿಧಾನಸಭೆಯಲ್ಲಿ ಉತ್ತರ ಕೊಡ್ತಾರೆ ಸಚಿವ ಜಮೀರ್ ಅಹಮದ್ ಖಾನ್. ಅದಕ್ಕೆ ಆ ಸಂದರ್ಭದಲ್ಲಿ ಜಟಾಪಟಿ ಆಗಬಹುದು. 150 ಕೋಟಿ ಬಾಂಬ್ ಬಗ್ಗೆಯೂ ಕೂಡ ಸದನದಲ್ಲಿ ವಾಕ್ ಸಮರ ಆಗೋದು ಇವತ್ತು ಫಿಕ್ಸು. ಇನ್ನು ಕಾಂಗ್ರೆಸ್ ಸದಸ್ಯರು ಮುನಿರತ್ನ ಕೇಸನ್ನು ಪ್ರಸ್ತಾಪ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮುನಿರತ್ನನನ್ನು ಅಮಾನತು ಮಾಡಬೇಕು ಅಂತ ಕಾಂಗ್ರೆಸ್ ಶಾಸಕರ ಆಗ್ರಹವನ್ನು ಮುಂದಿಡೋ ಪ್ಲಾನಲ್ಲಿದ್ದಾರೆ. ನಿನ್ನೆಯೂ ಕೂಡ ಸದನದಲ್ಲಿ ಮುನಿರತ್ನ ಕೇಸ್ ವಾಕ್ ಸಮರಕ್ಕೆ ಕಾರಣ ಆಗಿತ್ತು. ಸೊ 2 ವಿಚಾರಗಳು ಇವತ್ತು ಸದನದಲ್ಲಿ ಬಹಳ ಪ್ರಮುಖವಾಗಿ. ಆಡಳಿತ ಪಕ್ಷದಿಂದ ಮುನಿರತ್ನ ಕೇಸು, ವಿಪಕ್ಷದಿಂದ ವಕ್ಫ್ ವಿಚಾರ. ವಕ್ಫ್ ವಿಚಾರದಲ್ಲಿ ಇವತ್ತು ಸಚಿವ ಜಮೀರ್ ಅಹಮದ್ ಖಾನ್ ಉತ್ತರ ಕೊಡೋದಿದೆ. ಆ ಉತ್ತರಕ್ಕೆ ಆಕ್ಷೇಪಣೆ ರೂಪದಲ್ಲಿ ಈ ಗಲಾಟೆ ಗದ್ದಲಗಳು ಇವತ್ತು ಸದನದಲ್ಲಿ ಆಗುವ ಎಲ್ಲ ಸಾಧ್ಯತೆಗಳಂತೂ ಬಹಳ ಸ್ಪಷ್ಟವಾಗಿದೆ. ಬಟ್ ಸದನ ಇವತ್ತು 10:30ಕ್ಕೆ ಅಂತ ಮುಂದೂಡಲಾಗಿದೆ. 10:30 ಅಂದರೆ 11 ಗಂಟೆಗೆ ಪ್ರಾಬಬ್ಲಿ ಸದನದ ಕಲಾಪಗಳ ಆರಂಭ ಆಗೋ ಸಂದರ್ಭ. ಇವತ್ತು ಮೊಟ್ಟ ಮೊದಲ ವಿಚಾರಗಳೇ ಈ ವಕ್ಫ್ ವಿಚಾರದಲ್ಲೇ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ, ಸದ್ದಾಗುತ್ತೆ ಅಂತ ನಿರೀಕ್ಷಿಸಲಾಗಿದೆ. ದೀಪಾ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ದೀಪಾ, ಸಿದ್ಧತೆಗಳೇನು ಇವತ್ತಿನ ಸದನದಲ್ಲಿ? ಯಾರು ಯಾವ ರೀತಿ ಯಾವ್ಯಾವ ಬಾಣಗಳನ್ನು ಎದುರಿಸೋದಕ್ಕೆ ರೆಡಿಯಾಗಿದ್ದಾರೆ? ಆಡಳಿತ ಮತ್ತೆ ವಿಪಕ್ಷ ಎರಡೂ ಕೂಡ ಇವತ್ತು ಮತ್ತೊಂದು ಸುತ್ತಿನ ಸಮರಕ್ಕೆ ಒಂದಿಷ್ಟು ರೆಡಿ ಆಗಿರುವಂತಹದ್ದು. ಯಾಕಂದ್ರೆ ಒಂದು ಕಡೆ ವಕ್ಫ್ ವಿಚಾರವಾಗಿ ಇವತ್ತು ಜಮೀರ್ ಅಹಮದ್ ಒಂದಿಷ್ಟು ಆನ್ಸರ್ ಅನ್ನ ಕೊಡುವಂತಹದ್ದು ಇರುವಂತದ್ದೇ. ಅಂದ್ರೆ ಮೊನ್ನೆ ಪರಿಷತ್ತಲ್ಲಿ ಅವರು ಉತ್ತರವನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ವಿಧಾನಸಭೆಯಲ್ಲಿ ಆ ಒಂದು ವಕ್ಫ್ ವಿಚಾರವಾಗಿ ಏನೆಲ್ಲ ಆಗಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಉತ್ತರ ಕೊಡೋದಕ್ಕೆ ಸಿದ್ಧ ಮಾಡ್ಕೊಂಡಿದ್ದಾರೆ. ಇತ್ತ ಆ ಒಂದು ವಕ್ಫ್ ವಿಚಾರವಾಗಿ ಒಂದಿಷ್ಟು ಗಲಾಟೆ ಕೂಡ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಅವರ ಉತ್ತರಕ್ಕೆ ವಿಪಕ್ಷ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅನ್ನುವಂತಹದ್ದು. ಯಾಕಂದ್ರೆ ಈಗ ಆಲ್ರೆಡಿ ದೊಡ್ಡ ಮಟ್ಟಿನ ಒಂದಿಷ್ಟು ಹೋರಾಟಗಳು, ದೊಡ್ಡ ಮಟ್ಟಿನ ಒಂದಿಷ್ಟು ಪ್ರತಿಭಟನೆಗಳು ಮಾಡಿರೋದ್ರಿಂದ ಇವತ್ತಿನ ಸದನದಲ್ಲೂ ಕೂಡ ಒಂದಿಷ್ಟು ವಾಕ್ ಸಮರ ನಡೆಯುತ್ತೆ ಅನ್ನುವಂತಹದ್ದು. ಆದ್ರೆ ವಿಪಕ್ಷಕ್ಕೆ ಸರಿಯಾದ ರೀತಿಯಾದಂತಹ ತಿರುಗೇಟನ್ನ ನೀಡೋದಕ್ಕೆ ಇವತ್ತು ಆಡಳಿತ ಪಕ್ಷ ಕೂಡ ರೆಡಿಯಾಗಿದೆ. ಯಾಕಂದ್ರೆ ನಿನ್ನೆ ಅಷ್ಟೇ ಮುನಿರತ್ನ ವಿಚಾರವಾಗಿ ಒಂದಿಷ್ಟು ವಾಕ್ ಸಮರ ನಡೆದಿತ್ತು. ಮುನಿರತ್ನ ಅವ್ರನ್ನ ಅಮಾನತು ಮಾಡಬೇಕು ಸ್ಪೀಕರ್ ಅನ್ನುವಂತಹ ಒಂದಿಷ್ಟು ಹೋರಾಟ ಕೂಡ ನಡೆದಿತ್ತು. ಅದಕ್ಕಾಗಿ ಬಾವಿಗಿಳಿದು ಪ್ರತಿಭಟನೆಗಳು ಕೂಡ ಮುಂದುವರೆದಿದ್ವು. ಅಂದ್ರೆ ಬೇಕು ಬೇಡ ಈ ಒಂದು ಚರ್ಚೆ ಅನ್ನುವಂತಹ ವಿಚಾರವಾಗಿ. ಆ ವಿಚಾರವಾಗಿ ಇವತ್ತು ಕೂಡ ಮತ್ತೊಂದು ಸುತ್ತಿನ ವಾಕ್ ಸಮರ ಮುಂದುವರಿಯುತ್ತೆ. ಹಾಗಾಗಿ ಇವತ್ತು ಆಡಳಿತ ಮತ್ತೆ ವಿಪಕ್ಷ ಎರಡರಲ್ಲೂ ಕೂಡ ಅಸ್ತ್ರಗಳು ಇರೋದ್ರಿಂದ ಇಬ್ಬರೂ ಕೂಡ ವಾಕ್ ಸಮರಕ್ಕೆ ಇವತ್ತು ಕಾರಣರಾಗ್ತಾರೆ. ಆದ್ರೆ ಯಾವ ರೀತಿಯಾಗಿರುತ್ತೆ ಅದು ಅನ್ನುವಂತಹದ್ದು ಕಾದ್ ನೋಡ್ಬೇಕಾಗುತ್ತೆ. ಪ್ರಣುತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.